ಯುವನಿಧಿ ಯೋಜನೆಯ ಡಿಸೆಂಬರ್ ತಿಂಗಳ ಹಣ ಇದುವರೆಗೂ ಸಹ ಇನ್ನೂ ರಿಲೀಸ್ ಆಗಿಲ್ಲ. ಹಾಗಾದರೆ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಯುವನಿಧಿ ಯೋಜನೆಯ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದೀರಾ. ಈ ಒಂದು ವಿಡಿಯೋ ಮೂಲಕ ಯುವನಿಧಿ ಯೋಜನೆಯ ಡಿಸೆಂಬರ್ ತಿಂಗಳ ಹಣವನ್ನು ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಹೋಗ್ತೀನಿ. ಹಾಗೆ ಇದ್ರ ಜೊತೆಯಲ್ಲಿ ಈ ಒಂದು ಯುವನಿಧಿ ಸ್ಕೀಮು 2 ಇಯರ್ಸಿಗೆ ಎಂಡ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ, ನೆಕ್ಸ್ಟ್ ಡಿಸೆಂಬರ್ ತಿಂಗಳ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ, ಈ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದು ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಈಗಾಗಲೇ ಈ ಒಂದು ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಎಂಡ್ ಆಗಿದೆ. ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ರೆ ಅಂಥವರಿಗೆ ಹಣ ಬರುತ್ತೆ. ಹಾಗೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದು ಫೆಬ್ರವರಿ 1ನೇ ತಾರೀಕಿನಿಂದ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಪ್ರಾರಂಭ ಆಗುತ್ತೆ. ಫೆಬ್ರವರಿ 1ನೇ ತಾರೀಕಿನಿಂದ 25ನೇ ತಾರೀಕುವರೆಗೂ ಸಹ ಇರುತ್ತೆ. ಅಷ್ಟರೊಳಗಡೆನೆ ಪ್ರತಿಯೊಬ್ಬರು ಸಹ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಬಂದು ತುಂಬ ಜನಕ್ಕೆ ಈ ಒಂದು ಆಪ್ಷನ್ನೇ ನಮಗೆ ಶೋ ಆಗ್ತಾ ಇಲ್ಲ. ಸೇವಾ ಸಿಂಧು ವೆಬ್ಸೈಟ್ ಓಪನ್ ಮಾಡಿದಾಗ ಯುವನಿಧಿ ಆಪ್ಷನ್ನೇ ಶೋ ಆಗ್ತಾ ಇಲ್ಲ ಅಂತಿದ್ರೆ, ಈ ಒಂದು ಪ್ರಾಬ್ಲಮ್ಮು ಆಲ್ಮೋಸ್ಟ್ ಆಲ್ ಯಾರೆಲ್ಲ ಹೊಸ ಅಪ್ಲಿಕೇಶನ್ ಹಾಕಿ ನ್ಯೂ ಮೆಂಬರ್ಸ್ ಇದ್ದೀರಾ ಅಂಥವರಿಗೆ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದು ಕೆಲವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾಗಲೂ ಸಹ ಈ ರೀತಿ ಶೋ ಆಗ್ತಾ ಇರುತ್ತೆ. ಆಗ ನೀವು ಒಂದಿನ ಅಥವಾ 2 ಡೇಸ್ ಬಿಟ್ಟು ಮತ್ತೊಮ್ಮೆ ಟ್ರೈ ಮಾಡಿ, ಅಥವಾ 1 ಅವರ್ 2 ಅವರ್ ಬಿಟ್ಟು ಟ್ರೈ ಮಾಡಿದ್ರೆ ಆಗ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಬಂದು ಯುವನಿಧಿ ಯೋಜನೆಯ ಡಿಸೆಂಬರ್ ತಿಂಗಳ ಸ್ಟೇಟಸ್ ಬಗ್ಗೆ ನೋಡೋದಾದರೆ, ಸ್ಟೇಟಸಲ್ಲಿ ಈಗಾಗಲೇ ಡಿಸೆಂಬರ್ ತಿಂಗಳ ಸ್ಟೇಟಸ್ ಅಪ್ಡೇಟ್ ಆಗಿದೆ, ಶೋ ಆಗ್ತಾ ಇದೆ. ಆದರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್, ಪ್ರೆಸೆಂಟ್ ಸ್ಟೇಟಸ್ ಬಂದು ಅಪ್ಲಿಕೇಶನ್ ನಿಮ್ಮದು ಯಾವಾಗ 180 ಡೇಸ್ ಕಂಪ್ಲೀಟ್ ಆಗಿದೆ ಈ ಒಂದು ಡೇಟನ್ನು ಶೋ ಮಾಡ್ತಿದೆ. ಅಂದರೆ ಇಲ್ಲಿ DBT ಪುಷ್ಡ್ ಆಗಲಿ ಪೆಂಡಿಂಗ್ ಆಗಲಿ ಈ ರೀತಿ ಏನು ಶೋ ಆಗ್ತಾ ಇಲ್ಲ. ಹಾಗಾದರೆ ಇದಕ್ಕೆ ರೀಸನ್ ಏನು ಅಂತ ಅಂದರೆ, ಇನ್ನೂ ಸಹ ಈ ಒಂದು ಡಿಸೆಂಬರ್ ತಿಂಗಳ ಅಮೌಂಟು ರಿಲೀಸ್ ಆಗಿಲ್ಲ, ಇನ್ನೂ ಪ್ರೋಸೆಸ್ಸಲ್ಲಿ ಇದೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ತಿಳಿಸ್ತಾ ಇದ್ದಾರೆ. ಹಾಗಾಗಿನೇ ಇನ್ನೂ ಅಪ್ಡೇಟ್ ಆಗಿಲ್ಲ. ಯಾವಾಗ ಅಮೌಂಟ್ ರಿಲೀಸ್ ಆಗುತ್ತೆ ಆಗ ಈ ಒಂದು ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ಈ ಒಂದು ಡಿಸೆಂಬರ್ ತಿಂಗಳ ಅಮೌಂಟು ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಹೇಳ್ತಿರುವ ಪ್ರಕಾರ ಈ ಒಂದು ವಾರದ ಒಳಗಡೆ ಅಮೌಂಟು ರಿಲೀಸ್ ಮಾಡ್ತಾರೆ. ಈಗಾಗಲೇ ಪ್ರೊಸೆಸಿಂಗಲ್ಲಿ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಇದರ ಒಂದು ಆಡಿಯೋ ಪ್ರೂಫ್ ಸಹ ನಾನಿಲ್ಲಿ ನಿಮಗೆ ಕೊಟ್ಟಿರ್ತೀನಿ, ನೀವು ಕೇಳಿಸ್ಕೋಬೋದು. ಹಲೋ ಮೇಡಮ್, ಇದು ಡಿಸೆಂಬರ್ ಅಮೌಂಟ್ ಇನ್ನೂ ಬಂದಿಲ್ವಲ್ಲ ಮೇಡಮ್? ಮೇಡಮ್ ಲಾವಣ್ಯ ಅವರೇ, ಹಾಂ, ಇನ್ನೊಂದು ವಾರ ವೇಟ್ ಮಾಡ್ರಿ, ಕೊಡ್ತಾರೆ. ಇನ್ನೂ ರಿಲೀಸ್ ಆಗೈತಾ ಇಲ್ವಾ ಮೇಡಮ್? ಮಾಡ್ತಿದ್ದಾರೆ, ಪ್ರೊಸೆಸ್ಸಲ್ಲಿದೆ. ಇದು ಇನ್ನೂ ಸ್ಟೇಟಸ್ಸು ಅಪ್ಡೇಟ್ ಆಗಿಲ್ಲ. ಹೌದು, ಹೇಳಿದ್ದೀವಿ, ಅದನ್ನೂ ಹೇಳಿದ್ದೀವಿ, ಇದನ್ನೂ ಹೇಳಿದ್ದೀವಿ, ಕೊಡ್ತಾರೆ, ವೇಟ್ ಮಾಡ್ರಿ. ಮೇಡಮ್, ಇದು ಸ್ಕೀಮ್ 2 ವರ್ಷಕ್ಕೆ ಕ್ಲೋಸ್ ಆಗುತ್ತಾ ಇಲ್ಲ ಕಂಟಿನ್ಯೂ ಆಗುತ್ತಾ? ಇಲ್ಲ, 2 ವರ್ಷಕ್ಕೆ ಕ್ಲೋಸ್. ಹಾಂ, ಸರಿ ಮೇಡಮ್. ಹ್ಞೂ.